ನಮಸ್ಕಾರ, ಸ್ವಾಗತ. ಇವತ್ತು ನಾವು ಬೈಬಲ್ನ ಒಂದು ದೊಡ್ಡ ರಹಸ್ಯದ ಬಗ್ಗೆ ಮಾತಾಡೋಣ. ಅದೇ ಪ್ರಕಟಣೆ ಗ್ರಂಥದಲ್ಲಿ ಬರುವ ಆ ಇಬ್ಬರು ಸಾಕ್ಷಿಗಳು. ಅವರು ಯಾರು? ಏನಿದು ಕಥೆ? ಬನ್ನಿ, ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಪ್ರಕಟಣೆ ಗ್ರಂಥದ ಇಬ್ಬರು ಸಾಕ್ಷಿಗಳು, ನಿಜಕ್ಕೂ ಇವರಾರು? ಅವರ ಮಿಷನ್ ಏನು? ಇವತ್ತಿನ ಈ ವಿವರಣೆಯಲ್ಲಿ ನಾವು ಅವರ ಗುರುತಿನ ಬಗ್ಗೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಸಾಂಕೇತಿಕ ವ್ಯಾಖ್ಯಾನವನ್ನ ಮಾಡೋಣ. ಇದು ಈ ಪ್ರವಾದನೆಯನ್ನ ನೋಡೋ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಸರಿ, ಪ್ರಕಟಣೆ ಗ್ರಂಥದಲ್ಲಿ ಇಬ್ರು ತುಂಬಾನೇ ಪವರ್ಫುಲ್ ಪ್ರವಾದಿಗಳ ಬಗ್ಗೆ ಹೇಳಲಾಗಿದೆ. ಆದರೆ ಅವರ ನಿಜವಾದ ಐಡೆಂಟಿಟಿ ಏನು ಅನ್ನೋದು ಸಿಂಬಲ್ಸ್ನಿಂದ, ಅಂದ್ರೆ ಸಂಕೇತಗಳಿಂದ ಮುಚ್ಚಿಹೋಗಿದೆ. ಇವರು ಸುಮ್ಮನೆ ಮೆಸೆಂಜರ್ಗಳಲ್ಲ ಗೊತ್ತಾ. ಬೈಬಲ್ ಪ್ರಕಾರ ಇವರಿಗೆ ಅದ್ಭುತವಾದ ಶಕ್ತಿಗಳಿರುತ್ತೆ. ಬಾಯಿಂದ ಬೆಂಕಿ ಉಗುಳಿ ಶತ್ರುಗಳನ್ನ ನಾಶ ಮಾಡೋದು, ಮಳೆ ಬರ್ದಾಗೆ ಆಕಾಶವನ್ನೇ ಕಟ್ಟಿಹಾಕೋದು, ನೀರನ್ನ ರಕ್ತವಾಗಿ ಬದಲಾಯಿಸೋದು. ವಾವ್! ಈ ಪವರ್ಸ್ ಕೇಳಿದ್ರೆ ನಮಗೆ ಮೋಶೆ ಮತ್ತು ಎಲಿಯರ ನೆನಪಾಗತ್ತೆ ಅಲ್ವಾ? ಇದು ಅವರ ಮಿಷನ್ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಇವರು ನಿಜವಾಗ್ಲೂ ಯಾರು? ಕೆಲವರು ಅಕ್ಷರಶಃ ಇಬ್ಬರೇ ವ್ಯಕ್ತಿಗಳು ಅಂತ ನಂಬ್ತಾರೆ. ಆದರೆ ಇವತ್ತು ನಾವು ನೋಡ್ತಿರೋ ಇಂಟರ್ಪ್ರಿಟೇಷನ್ ಇದಕ್ಕಿಂತ ಆಳವಾದ ಒಂದು ಸಾಂಕೇತಿಕ ಅರ್ಥವನ್ನ ಹೇಳುತ್ತೆ. ಏನದು? ಬನ್ನಿ ನೋಡೋಣ. ಈ ಇಂಟರ್ಪ್ರಿಟೇಷನ್ಗೆ ಮುಖ್ಯ ಆಧಾರ ಏನು ಅಂದ್ರೆ, ಪ್ರವಾದಿ ಯೋಹನ್ನನ ಒಂದು ಅನುಭವ. ಅವನಿಗೆ ಒಂದು ಚಿಕ್ಕ ಪುಸ್ತಕವನ್ನ ತಿನ್ನೋಕೆ ಹೇಳಲಾಗುತ್ತೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದರೆ ಇದಕ್ಕೊಂದು ಅರ್ಥ ಇದೆ. ಇದು ಪವಿತ್ರಾತ್ಮನ ಮುದ್ರೆಯನ್ನ ಪಡ್ಕೊಂಡು ಕೊನೆಗಾಲದ ಪ್ರವಾದನೆಗಳನ್ನ ಅರ್ಥ ಮಾಡ್ಕೊಳ್ಳೋದರ ಸಂಕೇತ ಅಂತ ಈ ಮೂಲ ಸಾಮಗ್ರಿ ಹೇಳುತ್ತೆ. ಇಲ್ಲೊಂದು ಸಿಂಪಲ್ ಈಕ್ವೇಷನ್ ಇದೆ ನೋಡಿ. ಯೋಹಾನ ಇಬ್ಬರು ಸಾಕ್ಷಿಗಳಿಗೆ ಒಂದು ಸಿಂಬಲ್. ಮತ್ತು ಆ ಇಬ್ಬರು ಸಾಕ್ಷಿಗಳು ಯಾರು ಅಂದ್ರೆ, ಮನುಕುಲದಿಂದ ರಕ್ಷಿಸಲ್ಪಟ್ಟ, ಮುದ್ರೆ ಹಾಕಿಸ್ಕೊಂಡ 1,44,000 ಜನರು. ಇಡೀ ಗುಂಪೆ ಆ ಇಬ್ಬರು ಸಾಕ್ಷಿಗಳು ಅಂತ ಈ ವ್ಯಾಖ್ಯಾನ ಹೇಳುತ್ತೆ. ಅದಕ್ಕೆ ನೋಡಿ, ಬೈಬಲ್ನಲ್ಲಿ ಇವರನ್ನ 2 ಆಲಿವ್ ಮರಗಳು ಮತ್ತು 2 ದೀಪಸ್ತಂಭಗಳು ಅಂತಾನೂ ಕರೆಯಲಾಗಿದೆ. ಯಾಕಂದ್ರೆ ಆಲಿವ್ ಮರಗಳು ಪವಿತ್ರಾತ್ಮನ ಅಭಿಷೇಕವನ್ನ ತೋರಿಸುತ್ತೆ. ಹಾಗೆ ದೀಪಸ್ತಂಭಗಳು ಅವರು ಚರ್ಚ್ಗೆ ಸತ್ಯದ ಬೆಳಕನ್ನ ಹೇಗೆ ತೋರ್ತಾರೆ ಅನ್ನೋದನ್ನ ಸಂಕೇತಿಸುತ್ತೆ. ಎಲ್ಲವೂ ಕನೆಕ್ಟ್ ಆಗಿದೆ. ಓಕೆ, ಅವರ ಐಡೆಂಟಿಟಿ ಬಗ್ಗೆ ಒಂದು ಐಡಿಯಾ ಬಂತು. ಈಗ ಅವರ ಮಿಷನ್ ಕಡೆಗೆ ಹೋಗೋಣ. ಪ್ರಕಟಣೆ ಗ್ರಂಥ ಇವರ ಸೇವೆಗೆ ಒಂದು ಟೈಮ್ಲೈನ್ ಕೂಡ ಕೊಡುತ್ತೆ, 1260 ದಿನಗಳು. ಹಾಗಾದರೆ ಈ 1260 ದಿನಗಳು ಕೊನೆಗಾಲದ ಘಟನೆಗಳಲ್ಲಿ ಎಲ್ಲಿ ಬರುತ್ತೆ? ಈ ವ್ಯಾಖ್ಯಾನದ ಪ್ರಕಾರ ಈ ಸಾಕ್ಷಿಗಳ 1260 ದಿನಗಳ ಪ್ರವಾದನೆ ನಡೆಯೋದು ಯಾವಾಗ ಗೊತ್ತಾ? ಸಾಮಾನ್ಯವಾಗಿ ಮಹಾಸಂಕಟ ಅಂತ ಕರೆಯಲಾಗುವ ಕೊನೆಯ 7 ವರ್ಷಗಳ ಅವಧಿಯ ಮೊದಲ ಭಾಗದಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಯಾಕೆಂದ್ರೆ ಬೇರೆ ಇಂಟರ್ಪ್ರಿಟೇಷನ್ಸ್ಗಳಿಗಿಂತ ಇದು ಭಿನ್ನವಾಗಿದೆ. ಈ ಸ್ಲೈಡ್ ನೋಡಿ, ಇದು ಮಹಾಸಂಕಟದ ಮೊದಲಾರ್ಧವನ್ನ ಒಂದು ನೇರವಾದ ಸ್ಪಿರಿಚುವಲ್ ವಾರ್, ಅಂದ್ರೆ ಆಧ್ಯಾತ್ಮಿಕ ಯುದ್ಧದ ಹಾಗೆ ತೋರಿಸುತ್ತೆ. ಒಂದು ಕಡೆ ಆ ಇಬ್ರು ಸಾಕ್ಷಿಗಳು, ಇನ್ನೊಂದು ಕಡೆ ಮೃಗದ ಸಾಮ್ರಾಜ್ಯ. ಒಂದು ಕ್ಲಿಯರ್ ಕಾನ್ಫ್ಲಿಕ್ಟ್. ಹಾಗಾದ್ರೆ ಇವರು ಏನು ಪ್ರವಾದನೆ ಮಾಡ್ತಾರೆ? ಇದು ಸುಮ್ಮನೆ ಏನೋ ಆಗುತ್ತೆ ಅಂತ ಹೇಳೋದಲ್ಲ. ಬದಲಿಗೆ ತುಂಬಾನೇ ಸ್ಪಷ್ಟವಾದ 3 ಸಂದೇಶಗಳನ್ನ ಕೊಡ್ತಾರೆ. 1, ದೇವರನ್ನ ಮಾತ್ರ ಆರಾಧಿಸಿ. 2, ಆ ಕೆಟ್ಟ ಜಾಗತಿಕ ವ್ಯವಸ್ಥೆಯಿಂದ ಹೊರಗೆ ಬನ್ನಿ. 3, ಮೃಗದ ಗುರುತನ್ನ ಯಾವುದೇ ಕಾರಣಕ್ಕೂ ಪಡ್ಕೋಬೇಡಿ. ಇದು ಅಕ್ಷರಶಃ ಜೀವನ ಮರಣದ ಪ್ರಶ್ನೆಯಾಗಿರುತ್ತೆ ಆ ಕಾಲದಲ್ಲಿ. ಅವರ ಮಿಷನ್ ಮುಗಿದ್ಮೇಲೆ ಕಥೆ ಒಂದು ಡ್ರಾಮ್ಯಾಟಿಕ್ ಟರ್ನ್ ತೆಗೆದುಕೊಳ್ಳುತ್ತೆ. ಇದು ಅವರ ಸಾವಿಗೆ ಮತ್ತು ಕೊನೆಗೆ ಅವರ ನಿಜವಾದ ಗೆಲುವಿಗೆ ಕಾರಣವಾಗುತ್ತೆ. ಆ 1260 ದಿನಗಳು ಮುಗಿದ ತಕ್ಷಣ ಒಂದು ಶಾಕಿಂಗ್ ಘಟನೆ ನಡೆಯುತ್ತೆ. ಮೃಗಕ್ಕೆ ಅವರನ್ನ ಕೊಲ್ಲೋಕೆ ಅನುಮತಿ ಸಿಗುತ್ತೆ. ಅವರ ದೇಹಗಳು ಬೀದಿಯಲ್ಲಿ ಬಿದ್ದಿರುತ್ತೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. 3.5 ದಿನಗಳ ನಂತರ ಇಡೀ ಪ್ರಪಂಚ ನೋಡ್ತಾ ಇರೋ ಹಾಗೆ ಅವರು ಮತ್ತೆ ಜೀವಂತವಾಗಿ ಎದ್ದು ನಿಂತು ಸ್ವರ್ಗಕ್ಕೆ ಏರಿ ಹೋಗ್ತಾರೆ. ಇದು ದೇವರ ಶಕ್ತಿಯ ಒಂದು ಅಲ್ಟಿಮೇಟ್ ಶೋಕೇಸ್ ಆಗಿರುತ್ತೆ. ಅಂದ ಹಾಗೆ ಇವರು ಸತ್ತಾಗ ಪ್ರಪಂಚದ ಜನ ಸಂಭ್ರಮಿಸ್ತಾರೆ ಅಂತ ಬೈಬಲ್ ಹೇಳುತ್ತೆ. ಯಾಕಂದ್ರೆ ಅವರ ಸತ್ಯದ ಮಾತುಗಳು ಜನರಿಗೆ ಕಿರಿಕಿರಿ ಉಂಟುಮಾಡಿರುತ್ತೆ. ಇದು ಅವರ ದೈವಿಕ ಸಂದೇಶಕ್ಕೂ ಜಗತ್ತಿನ ಬಂಡಾಯದ ಮನಸ್ಥಿತಿಗೂ ಇರುವ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ತೋರಿಸುತ್ತೆ. ಇಬ್ಬರು ಸಾಕ್ಷಿಗಳು ಸ್ವರ್ಗಕ್ಕೆ ಏರಿ ಹೋದದ್ದು ಕೇವಲ ಅವರ ಕಥೆಯ ಅಂತ್ಯವಲ್ಲ, ಅದೊಂದು ಟರ್ನಿಂಗ್ ಪಾಯಿಂಟ್. ಅದು ಮಹಾಸಂಕಟದ ಅವಧಿಯನ್ನ 2 ಭಾಗಗಳಾಗಿ ವಿಂಗಡಿಸುತ್ತೆ. ಮೊದಲನೆಯದು ಸಂತರಿಗೆ ಬರುವ ಸಂಕಟ ಮತ್ತು ಎರಡನೆಯದು ದುಷ್ಟರ ಮೇಲೆ ಬರುವ ದೇವರ ನ್ಯಾಯ ತೀರ್ಪು. ಈ ಟೇಬಲ್ ಆ 2 ಅವಧಿಗಳ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಸಂತರು ಅನುಭವಿಸೋ ಸಂಕಟ, ಇನ್ನೊಂದು ದುಷ್ಟರ ಮೇಲೆ ಬರೋ ಜಡ್ಜ್ಮೆಂಟ್ನ ಸಂಕಟ.
ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ ಆ ಮೊದಲ ಪುನರುತ್ಥಾನ ಆದ್ಮೇಲೆ ಭೂಮಿ ಮೇಲೆ ನೀತಿವಂತರು ಯಾರೂ ಉಳಿಯೋದಿಲ್ಲ, ಅವರನ್ನೆಲ್ಲ ತೆಗೆದುಹಾಕಲಾಗುತ್ತೆ. ಕೇವಲ ಮೃಗದ ಗುರುತನ್ನು ಹಾಕ್ಸ್ಕೊಂಡವರು ಮಾತ್ರ ಆ 7 ಉಪದ್ರವಗಳನ್ನು ಎದುರಿಸೋಕೆ ಭೂಮಿ ಮೇಲೆ ಉಳಿದುಕೊಳ್ತಾರೆ. ಹಾಗಾದ್ರೆ ಈ ಇಡೀ ವಿವರಣೆಯಿಂದ ನಮ್ಗೇನ್ ಗೊತ್ತಾಗುತ್ತೆ? ಇದು ನಂಬಿಕೆ ಉಳ್ಳವರು ಅಂತಿಮ ಜಡ್ಜ್ಮೆಂಟ್ನ ಅತ್ಯಂತ ಕೆಟ್ಟ ಭಾಗದಿಂದ ಪಾರಾಗ್ತಾರೆ ಅನ್ನೋ ಸೂಚನೆ ಕೊಡುತ್ತೆ. ಇದು ಬರೀ ಭವಿಷ್ಯದ ಬಗ್ಗೆ ಭಯ ಹುಟ್ಟಿಸೋ ಕಥೆ ಅಲ್ಲ, ಬದಲಾಗಿ ದೇವರ ರಕ್ಷಣೆ ಮತ್ತು ಆತನ ಅಂತಿಮ ಗೆಲುವಿನ ಬಗ್ಗೆ ಒಂದು ಭರವಸೆಯ ಸಂದೇಶ. ಈ ಒಂದು ದೃಷ್ಟಿಕೋನ ಕೊನೆಗಾಲದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಹೇಗೆಲ್ಲ ಬದಲಾಯಿಸ್ಬೋದು? ಇದೊಂದು ಯೋಚಿಸಬೇಕಾದ ವಿಷಯ ಅಲ್ವಾ?